ದೋಸ್ತ, ಸಂಸ್ಕಾರ ಸಂಪ್ರದಾಯ ಎರಡನ್ನೂ ಮರಿಬಾರ್ದು ಅಂತಾರೆ. ಸಂಪ್ರದಾಯದ ಪ್ರಕಾರ ಹೆಣ್ಣನ ಕಡೆಯವರಲ್ವೇನೋ ಫಸ್ಟ್ ಕೇಳಬೇಕು. ಅದಕ್ಕೆ ಪಕ್ಕ ರೆಡಿಯಾಗಿ ಬಂದಿದ್ದೀನಿ. ಹೆಂಗೆ? ಈಗ ಹೇಳಪ್ಪ, ನನ್ನ ತಂಗಿ ಕಲ್ಯಾಣಿನ ಮದುವೆ ಆಗ್ತೀಯಾ? ಏ ದೋಸ್ತ, ಏನ್ ನಾಟಕ ಮಾಡ್ತೀವ ನೀನು? 2 ನಿಮಿಷ ನನ್ನ ಹೃದಯ ಬಾಯಿಗೆ ಬಂದ್ಬಿಟ್ಟಿತ್ತು. ಹೃದಯ ನಿನ್ನ ಹತ್ರನೇ ಇದೆಯಾ? ನಾನೆಲ್ಲೋ ಸೇಲ್ ಆಗ್ಬಿಟ್ಟಿದೆ ಅನ್ಕೊಂಡಿದ್ನಲ್ಲಪ್ಪ. ಈ ವಿಷಯ ಗೊತ್ತಾಗೆ ಮಂಜು, ನಿಮ್ಮನೆಯಿಂದ ಹಿರಿಯರೊಬ್ರು ನಮ್ಮನೆಗೆ ಬಂದು ರಾಜೇಶ್ ಕಲ್ಯಾಣಿ ವಿಷಯನ ನನಗೆ ತಿಳಿಸಿ ನನ್ನನ್ನು ಒಪ್ಪಿಸಿ ಮದುವೆ ಮಾತುಕತೆಗೆ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಕೆಲಸ ನಮ್ಮ ಮನೇಲಿ ಇನ್ಯಾರು ಮಾಡ್ತಾರೆ? ಏ ರುಕೋ, ನಿಂದೆ ತಾನೇ ಇದೆಲ್ಲ ಕೆಲಸ. ಥ್ಯಾಂಕ್ಸ್ ಕಣೆ. ಮಂಜು, ಇದೆಲ್ಲನೂ ಮೀರಿ ಒಂದು ಸಿಹಿ ಸುದ್ದಿನೂ ಇದೆ, ಒಂದು ತಾಪತ್ರಯನೂ ಇದೆ. ಅಮ್ಮ, ತಾಪತ್ರಯ ಇದ್ದಿದೆ, ಸಿಹಿ ಸುದ್ದಿ ಏನು ಅಂತ ಹೇಳಿ. ನಮ್ಮ ರಾಜೇಶನ್ಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಕೆಲಸ ಸಿಕ್ಕಿರೋದು ದುಬೈಯಲ್ಲಿ. ದುಬೈಯ? ಏಯ್, ಇದ್ರಲ್ಲಿ ತಾಪತ್ರ ಏನ್ ಬಂತು? ನನ್ನ ತಂಗಿ ಫಾರಿನ್ಗೆ ಹೋಗ್ತಾಳೆ ಅಂದ್ರೆ ಖುಷಿ ಅಲ್ವಾ ನನಗೆ? ಅವನು ದುಬೈಗೆ ಹೊರಟಿರೋದು ಇನ್ನೊಂದು ವಾರದಲ್ಲೇ. ವಾಪಸ್ ಬರೋದು 2 ವರ್ಷದ ಮೇಲಾಗತ್ತೆ ಅಂತಿದ್ದಾನೆ. ಹಾಗಾಗಿ ಇನ್ನೊಂದು ವಾರದಲ್ಲೇ ಅವನಿಗೆ ಮದುವೆ ಮಾಡಿಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ನೊಂದೇ ವಾರದಲ್ಲೇನಾ? ದೋಸ್ತ, ಯಾಕೇನಾಯ್ತು? ಏಯ್, ಏನಿಲ್ಲ ದೋಸ್ತ, ಗಂಡು ಹೆಣ್ಣು ಒಪ್ಪಾಗಿದೆ, ಮನೆಯವರು ಒಪ್ಪಾಗಿದೆ. ಇನ್ನೇನು ಅಮ್ಮ, ಈ ವಾರದಲ್ಲೇ ಡೇಟ್ ಫಿಕ್ಸ್ ಮಾಡೋಣ. ಮದುವೆ ತಯಾರಿ ಎಲ್ಲ ನಾನು ನೋಡ್ಕೊಂತೀನಿ. ಕಲ್ಯಾಣಿ, ಯಾಕಮ್ಮ ಕಣ್ಣಲ್ಲಿ ನೀರು? ಚಿಕ್ಕ ವಯಸ್ಸಿಂದ ರಾಣಿ ಥರ ಬದುಕಿದ್ಯಾ, ಅಲ್ಲೂ ಹಂಗೆ ಬದುಕ್ತೀಯಾ. ಅಳ್ಬೇಡ, ಸುಮ್ಮನಿರೋ. ಚಿಕ್ಕ ವಯಸ್ಸಿಂದ ನನಗೆ ರಾಣಿ ಪಟ್ಟ ಕೊಟ್ಟಿದ್ದೆ ನೀನಿಲ್ದೆ ಆ ದೂರ ದೇಶದಲ್ಲಿ ಹೇಗಣ್ಣ ಇರಲಿ? ಅಯ್ಯೋ ಅಕ್ಕ, ನೀನೇನು ಒಬ್ಳೇನ ಇರ್ತೀಯ? ನಿನ್ ಜೊತೆ ಭಾವನೂ ಇರ್ತಾರೆ ತಾನೆ. ಹಂಗೋ ನಮ್ಗೇನಾದ್ರು ನೆನಪಾದ್ರೆ ಭಾವನ ಕೈಲಿ ಟಿಕೆಟ್ ಹರಿಸಿ ನಾವು ದುಬೈಗೆ ಬಂದ್ಬಿಡ್ತೀವಿ. ಇದು ಗ್ಯಾರಂಟಿ ಯೋಜನೆ, ನೀನು ತಲೆ ಕೆಡ್ಸ್ಕೋಬೇಡ ಆಯ್ತಾ? ನಮ್ಮ ಮನೆ ಹೆಂಗ್ ಬೆಳಗಿದ್ಯಾ ಹಂಗೆ ಆ ಮನೇನು ಬೆಳಗ್ಬೇಕು. ರಾಜೇಶನ್ ಬದುಕಲ್ಲಿ ಸಂತಸ ತರಬೇಕು, ಖುಷಿಯಾಗಿರ್ಬೇಕು ಕಲ್ಯಾಣಿ. ಲೇ ನನ್ನ ಮಗನೇ, ನನ್ನ ತಂಗಿ ಕಲ್ಯಾಣಿನೇನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮರಳುಗಾಡಕ್ಕೆ ಬಂದು ಅಟ್ಟಾಡ್ಸ್ಕೊಡಿತೀನಿ ನಿನಗೆ ಆಮೇಲೆ. ಏ ಆಯ್ತು ಬಿಡಪ್ಪ, ನೋಡ್ಕೊಂತೀನಿ. ಅದಕ್ಕೆ ಯಾಕೆ ಅಷ್ಟು ದೂರ ಬರ್ತೀಯಾ? ಹೇಳು ಕಲ್ಯಾಣಿ. ನೋವಾಗ್ತಿದ್ಯಾ? ಇಲ್ಲ ಅಣ್ಣ, ನಂಗಾಗಿರೋದು ತುಂಬ ಸಣ್ಣ ಗಾಯ. ಆದರೆ ಪಾಪ ಕೃಷ್ಣಂಗೇನೆ ಜಾಸ್ತಿ ಏಟ್ ಬಿದ್ದಿದೆ. ಕೈಯೆಲ್ಲ ತರ್ಚ್ಕೊಂಡು ಬ್ಲಡ್ ಜಾಸ್ತಿ ಹೊರಟೋಗಿದೆ. ತುಂಬ ನೋವು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಔಷಧಿ ಹಚ್ಬೇಕಣ್ಣ. ಯಾವ ಔಷಧಿ ತಗೋಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಅವ್ನು ತಗೋತಾನೆ. ನಿನಗೆ ಆ ತೊಂದರೆ ಬೇಕಾಗಿಲ್ಲ. ಹಾಗಲ್ಲ ಅಣ್ಣ. ಯಶೋಧ, ನಾನೊಂದು ಮಾತು ಹೇಳ್ತೀನಿ ಕೇಳು. ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಗೊತ್ತಿಲ್ಲದೆ ಕಾಲಕ್ಕೆ ಕಸ ಅಂಟ್ಕೊಳ್ಳುತ್ತೆ. ಏನು ಮಾಡ್ತೀವಿ? ಕಾಲು ತೊಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದ್ರ ಕಸ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿ ನಾವೇ ಗುಂಡಿಗೆ ಬೀಳೋದಿದೆಯಲ್ಲ, ಅಂಥವ್ರನ್ನ ಯಾರು ಕೈ ಹಿಡಿತಾರೆ? ನೋವಾಯ್ತಾನ? ಏನೇ, ಈ ಸಿನಿಮಾಗಳಲ್ಲಿ ತಂದೆ ಸ್ವರೂಪ ಅಣ್ಣ ಅಂತ ಹೇಳ್ತಾರೆ. ಅದೆಲ್ಲ ಡೋಂಗಿ ಅನ್ಕೊಂಡ್ಬಿಟ್ಟಿದೆ ಕಣ. ಆದ್ರೆ ಈಗ ಅದೆಲ್ಲ ನಿಜ ಅನ್ನಿಸ್ತದೆ. ಏಟ್ ಜೋರಾಗೆ ಬಿದ್ದಿದ್ದಲ್ಲೋ. ಬದುಕು ಕೊಟ್ಟಿರೋ ಹೊಡ್ತದ ಮುಂದೆ ಇದೆಲ್ಲ ಯಾವ್ದೋ ಲೊಟ್ಗೆ ಪುಸ್ಕೆ. ಥ್ಯಾಂಕ್ಸ್ ಕಣ. ಥ್ಯಾಂಕ್ಸ್ ಯಾಕೆ? ನನ್ನ ಬಗ್ಗೆ ಕಾಳಜಿ ವಹಿಸೋದು ತುಂಬ ಅಪರೂಪ. ಸಿಕ್ತಾಗ ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ನಿನ್ನ ಥ್ಯಾಂಕ್ಸ್ನ ನೀನು ಹೇಳ್ಕೊ.
ಇನ್ಮೇಲಾದರೂ ಹುಷಾರೋ. ಹಲೋ ರವಿ, ಹಾಂ ಅದು ನಾವು ಸ್ವಲ್ಪ ದುಡ್ಡು ಬೇಕಿತ್ತು ಕಣ, ಕೊಟ್ಬಿಡ್ತೀನಿ, ಆದಷ್ಟು ಬೇಗ ತೀರಿಸ್ಬಿಡ್ತೀನಿ ಕಣ. ಸರಿ ಬಿಡು, ಸರಿ ಆಯ್ತು ಬಿಡು. ಹಲೋ ಲವ್, ಅದು ಬರೋವಾರದಲ್ಲಿ ನನ್ನ ತಂಗಿ ಮದುವೆ ಇತ್ತು, ಸ್ವಲ್ಪ ದುಡ್ಡಿದ್ರು ಕೂಡ ಲವ್ ತೀರಿಸ್ಬಿಡ್ತೀನಿ ಕಮಾರಯ್ಯ. ಸರಿ ಬಿಡಪ್ಪ. ಮೆಲ್ಲು ಸಿರೆ ಸವಿಗಾನ ಎದು ಜಲ್ಲನೆ ಹೂವಿನ ಮೈ ಬ್ರೋ. ಎಸ್ ಬ್ರೋ. ಥ್ಯಾಂಕ್ ಯು ಬ್ರೋ. ಮೈ ಬ್ರೋ. ಚಾನ್ಸೇ ಇಲ್ಲ, ನೋ ವೇ. ನಿಮ್ಮ ಅಣ್ಣಂಗೆ ಮಾತ್ರ ತಗೊಂಡು ಹೋಗ್ತೀನಿ ಅಂತ್ಯಾ, ನಮ್ಮ ಅಣ್ಣಂಗೆ ತಗೊಂಡು ಹೋಗಲ್ಲ ಅಂತ್ಯಾ. ಏನು, ನಮ್ಮ ಅಣ್ಣಂಗೆ ಕಂಪ್ಲೇಂಟ್ ಮಾಡ್ತೀನಿ. ನಿಮ್ಮ ಅಣ್ಣಂಗೆ ಕಂಪ್ಲೇಂಟ್ ಮಾಡಿದ್ರು ಬೈತಾರೆ, ಮಾಡದೆ ಇದ್ರು ಬೈತಾರೆ, ಒಟ್ನಲ್ಲಿ ಬೈತಾನೆ ಇರ್ತಾರೆ. ಹೆಣಾವರಂಗೆ ಹೂ ಬಾರ ಆಗತ್ತಾ, ಹೇಳ್ಕೊ ಹೋಗೇಶೋ. ನಿನ್ನ ಅಚ್ಚೋ ತಲಹಟೆ ಮಾಡದೆ ಸುಮ್ಮನೆ ತಗೊಂಡು ಹೋಗೋ. ಈ ಕೃಷ್ಣ ಒಂದ್ಸಲ ಹೇಳಿದ್ಮೇಲೆ ಮುಗೀತು, ತಗೊಂಡು ಹೋಗಲ್ಲ ಅಂದ್ರೆ ಹೋಗಲ್ಲ. ಕೃಷ್ಣ ಕೃಷ್ಣ ಏ ಕೃಷ್ಣ ಕೃಷ್ಣ, ನಮ್ಮ ಅಣ್ಣ ಏನು ಅಪ್ಪ ಅಂದ್ರೆ ಎದೆಲಿ ಪ್ರೀತಿ, ನಾಲ್ಗೆಲಿ ಕತ್ತಿ. ಡೋಂಟ್ ಮಿಸ್ಟೇಕ್ ಮೀ ಯಶೋ, ಇದೆಲ್ಲ ಮಾಡ್ತಿರೋದು ನಿನ್ಗೋಸ್ಕರ. ಬರ್ತೀನಿ. ಮೇಡಮ್, ನೀವು ಚೀಟಿನ ಅರ್ಧಕ್ಕೆ ಬ್ರೇಕ್ ಮಾಡಿದ್ರೆ ನಿಮ್ಮ ಕೈಗೆ ಪೂರ್ತಿ ದುಡ್ಡು ಬರಲ್ಲ ಮೇಡಮ್. ಇನ್ನೊಂದು 2 ತಿಂಗಳು ಬಿಟ್ಟು ಮಾಡಿ, ಪೂರ್ತಿ ದುಡ್ಡು ಜೊತೆಗೆ ಇಂಟ್ರೆಸ್ಟ್ ಅಮೌಂಟು ಬರುತ್ತೆ. ಸರ್ 2 ತಿಂಗಳು ಕಾಯೋಷ್ಟೆಲ್ಲ ಟೈಮ್ ಇಲ್ಲ. ಅಕ್ಕನಿಗೆ ಮದುವೆ ಸೆಟ್ ಆಗಿದೆ, ಅದಕ್ಕೆ ತಾಳಿ ಮಾಡಿಸ್ಬೇಕು. ಏನಮ್ಮ ನಿಮ್ಮ ಹೆಸರು? ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರು ಸೂರ್ಯಪ್ರಕಾಶ್ ಅಂತ, ಶಾಂತಿ ಜ್ಯುವೆಲ್ರಿ ಓನರ್. ಸಾರಿ ಸರ್, ನನಗೆ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ರುಕ್ಮಿಣಿ ಅಂತ. ಅಕ್ಕನ ಮದುವೆಗೆ ಮಾಂಗಲ್ಯ ಮಾಡಿಸ್ಬೇಕು, ಅದಕ್ಕೆ ನೀನು ಚೀಟಿ ಹಾಕಿದ್ಯಾ, ಚೀಟಿ ಮುರಿಸ್ಬೇಕು. ಚೀಟಿ ಮುರಿಸಿದ್ರೆ ಪೂರ್ತಿ ಹಣ ಬರಲ್ಲ. ಕರೆಕ್ಟ್ ಸರ್. ಅಕ್ಕನ ಮದುವೆಗೆ ತಂಗಿ ಹಣ ಕೂಡಿಟ್ಟಿದ್ದಾಳೆ ನೋಡು, ಒಳ್ಳೆ ಉದ್ದೇಶನೇ ಇದು. ನೋಡಿದ್ರೆ ಒಳ್ಳೆ ಮಗು ಥರ ಕಾಣ್ತಾ ಇದೆಯಾ. ವಿನಯ್, ಒಂದು ಕೆಲಸ ಮಾಡು, ಅಪ್ಪ ಚೀಟಿ ಹಣನ ಬ್ರೇಕ್ ಮಾಡಿ ಪೂರ್ತಿ ಹಣ ಅವಳ ಕೈ ಕೊಡು. ಸರ್ ಪರವಾಗಿಲ್ಲ, ನೀವ್ಯಾಕೆ ಲಾಸ್ ಮಾಡ್ಕೊಳ್ತೀರಾ? ದುಡ್ಡು ಲಾಸ್ ಆದರೆ ಸಂಪಾದನೆ ಮಾಡಬಹುದಮ್ಮ, ಆದರೆ ನಿನ್ನಲ್ಲಿರೋ ಒಳ್ಳೆತನ ಲಾಸ್ ಆಗಬಾರ್ದು. ಯಾಕೆಂದ್ರೆ ಅದು ಅಪರೂಪದ ಆಸ್ತಿ. ಕೆಟ್ಟದ್ ಮಾಡಿದಾಗ ಶಿಕ್ಷೆ ಕೊಡೋರು ಕಮ್ಮಿ, ಒಳ್ಳೇದ್ ಮಾಡಿದಾಗ ಬಹುಮಾನ ಕೊಡೋರು ಕಮ್ಮಿ ಅಂತ ನಮ್ಮ ಅಣ್ಣ ಯಾವಾಗ್ಲೂ ಹೇಳ್ತಾ ಇದ್ದ. ಆದ್ರೆ ನೀವು ನಿಮ್ ಋಣನ ಆದಷ್ಟು ಬೇಗ ತೀರಿಸ್ತೀನಿ ಸರ್. ಶಾಂತಿ ಜ್ಯುವೆಲರ್ಸ್ ಕಡೆಯಿಂದ ನಿಮ್ಮ ಅಕ್ಕನ ಮದುವೆಗೆ ಒಂದು ಒಳ್ಳೆ ಗಿಫ್ಟ್ ಅಂತ ಅನ್ಕೊ. ನೀನು ಅದನ್ನು ತೀರ್ಸೋದು ಬೇಡ, ಹೊರಗಡೆ ಹೋಗಿ ಎಲ್ಲೂ ತೋರಿಸ್ಕೊಳ್ಳೋದು ಬೇಡ. ಶುಭವಾಗಲಿ. ನಮ್ಮೂರ್ ಮನೆ ಊಟ ರುಚಿ ಕೃಷ್ಣ ಕೃಷ್ಣ ಯಜಮಾನ್ರಿಗೆ ತಾನೆ ಕೊಡು, ನಾನು ಕೊಡ್ತೀನಿ. ಮರಿಯಪ್ಪ, ಇವತ್ತು ನಮ್ಮ ದೇವರಿಗೆ ನಾವೇ ನೈವೇದ್ಯ ಕೊಡ್ತೀವಿ, ನೀನ್ ಸುಮ್ಮನಿರಪ್ಪ. ಬೇಡಪ್ಪ, ನೀನು ಒಳಗೋದ್ರೆ ಸಾಹೇಬ್ರು ಗರಂ ಆಗ್ಬಿಡ್ತಾರೆ. ಕೊಡು, ನಾನು ಕೊಟ್ಬಿಡ್ತೀನಿ. ನಾನು ಕೊಡ್ತೀನಿ. ಮಾಡ್ಕೋ ಕೃಷ್ಣ, ಅರ್ಥ ಮಾಡ್ಕೊತಾ ಇದ್ದೀನಿ, ನೀನ್ ಅರ್ಥ ಅಯ್ಯೋ, ಬಿಡು, ಅರ್ಥ ಮಾಡ್ಕೋ. ಬಿಡು ಕೃಷ್ಣ. ಬಿಡು ಮರಿಯಪ್ಪ. ಅರ್ಥ ಮಾಡ್ಕೋ. ಕೋಪ ಮಾಡ್ಕೊಳ್ತಾರೆ ಅವರು. ಅವತ್ತು ನನ್ನ ಆಟೋ ಹಾಳು ಮಾಡ್ದೆ, ಪುಸ್ತಕ ಹಾಳು ಮಾಡ್ದೆ. ಇವತ್ತು ನೋಡಿದ್ರೆ ಕಳ್ತನ ಮಾಡ್ತಿದ್ಯಾ. ನೀನ್ ಬರೀ ಪೊರ್ಕಿ ರೌಡಿ ಅಲ್ಲ, ದೊಡ್ಡ ಕಳ್ಳನ್ ಮಗ. ಇವಾಗ ಏನ್ ಮಾಡ್ತೀನಿ ನೋಡ್ತಾ ಇರು. ನೀನ್ ಎಂತವನು ಅಂತ ಎಲ್ರಿಗೂ ಗೊತ್ತಾಗ್ತದೆ. ಏನಮ್ಮ, ಏನದು ಗಲಾಟೆ? ಸರ್ ದೊಡ್ಡ ಕಳ್ಳ ಸರ್ ಇವನು. ಪಾಪ ಅಲ್ಲಿ ಅಂಕಲ್ ಹತ್ರ ಊಟ ಕದೀತಾ ನಿಂತಿದ್ದ ನೋಡಿ. ಇವನ ನಿಮ್ ಅಂಗಡಿ ಹತ್ರನೂ ಸೇರಿಸ್ಬೇಡಿ. ಮೊದ್ಲೇ ಬಂಗಾರದ ಅಂಗಡಿ, ಇಲ್ಲಿ ಏನಾದ್ರೂ ಕತ್ಕೊಂಡು ಹೋದ್ರೆ ಕಷ್ಟ.
ಉಗಿಬೇಕಾಗಿರೋದು ನಿನ್ಗಲ್ಲ, ನಿನ್ನ ಹೆತ್ತು ಬೀದಿ ಬಸವಂತರ ಬಿಟ್ಟಿದಾರಲ್ಲ ನಿಮ್ಮ ಅಪ್ಪ ಅಮ್ಮ, ಅವ್ರಿಗೆ ಬುದ್ಧಿ ಹೇಳ್ಬೇಕು. ಹೌದಮ್ಮ, ನೀನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟ ತಪ್ಪಿಗೆ ಅವ್ರ ಅಪ್ಪನ ಕರೆದು ನಿಲ್ಲಿಸ್ಕೊಂಡು ಚಪ್ಪಲಿ ತಗೊಂಡು ಮುಖದ ಮೇಲೆ 4 ಚೆನ್ನಾಗಿ ಬಾರಿಸ್ಬೇಕು. ಅದು ನೋಡಿದ ಮೇಲೆ ಆದರೂ ಇಂಥವ್ರಿಗೆ ಬುದ್ಧಿ ಬರುತ್ತಾ ಅಂತ ನೋಡಬೇಕು. ಸರ್, ಮನೆಯಿಂದ ಕಾಲ್ ಬರ್ತಿದೆ, ನಾನು ಹೊರಡ್ತೀನಿ. ಆದರೆ ಇವನ್ನ ಮಾತ್ರ ಇಲ್ಲಿ ಹತ್ರಕ್ಕೂ ಸೇರಿಸ್ಬೇಡಿ, ಮೊದಲು ಆಚೆ ಹಾಕಿ. ನಾನು ನಿಮ್ಮಪ್ಪ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಯಾಕೆ ಅಂತ ಈಗ ಗೊತ್ತಾಯ್ತಾ? ಹೇಳ್ಕೊಂಡ್ರೆ ಮೊದಲನೇ ಕಲ್ಲು ನನಗೆ ಬೀಳೋದು. ಮಂಜು, ಕೆಲಸ ಇನ್ನೂ ಬೇಕಾದಷ್ಟಿದೆ ಕಣ. ನೀನೇ ಹೀಗೆ ತಲೆ ಕೆಡ್ಸ್ಕೊಂಡು ಕೂತ್ರೆ ಆಗತ್ತೇನೋ? 4 ದಿನದಲ್ಲಿ ಮದುವೆ ಮಾಡಿಕೊಡ್ಬೇಕಲ್ಲ ಅನ್ನೋ ಯೋಚನೆ, ಪ್ರಾಣ ಕೊಡೋ ತಂಗಿನ ಬೀಳ್ಕೊಡ್ಬೇಕಲ್ಲ ಅನ್ನೋ ನೋವು, ಇವೆರಡರ ಮಧ್ಯೆ ಹೋರಾಟ ಚೆನ್ನಾಗೇ ನಡೀತಿದೆ. ಹೆಣ್ಮಕ್ಳು ಹುಟ್ಟಿದ ದಿನದಿಂದಾನೇ ಅವ್ರನ್ನ ಬೀಳ್ಕೊಡೋ ಅಷ್ಟು ಗಟ್ಟಿತನ ಬೆಳೆಸ್ಕೋಬೇಕು ಮಂಜು. 4 ದಿನದಲ್ಲಿ ನೀನು ಮದುವೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀಯ ಅಂತ ನನಗೆ ಗೊತ್ತು. ದುಡ್ಡು ಹೊಂದಿಸೋದು ಅಷ್ಟು ಸುಲಭ ಅಲ್ಲ ಅಂತ ನಂಗೆ ಗೊತ್ತು. ಮಂಜು, ಅವಳ ಕತ್ತಲ್ಲಿ ನಮ್ಮ ಶ್ರಮಕ್ಕಿಂತ ಸಂತೋಷದ ಆಭರಣ ಬೆಳಿಬೇಕು ಕಣ. ತಗೋ ಇದನ್ನ, ಇದು ನಿನ್ನ ಖರ್ಚಿಗಾಗತ್ತೆ. ಅಮ್ಮ, ನಿನಗೆ ಅಂತಿರೋದು ಇದೊಂದೇ, ಒಳಗಿಟ್ಕೋ. ಲೋ ಮಂಜು, ನನ್ನ ಆಸ್ತಿ ನೀನು, ನನ್ನ 3 ಜನ ಹೆಣ್ಮಕ್ಳು ಕಣ. ನೀವು ಕೊಡೋ ಸಂತೋಷನ ಈ ನಿರ್ಜೀವ ವಸ್ತು ಕೊಡುತ್ತಾ ಹೇಳು? ಇದು ಆಪತ್ತಿಗೆ ಅಂತಾನೆ ಮಾಡಿಸಿಟ್ಟಿದ್ದು. ಯೋಚನೆ ಮಾಡಬೇಡ, ಮದುವೆ ಖರ್ಚಿಗಾಗತ್ತೆ. ತಗೋ. ಅಮ್ಮ, ಅಣ್ಣ, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಬನ್ನಿ. ಏನು ರುಕ್ಕು? ಅಣ್ಣ, ಅಕ್ಕನ ಮದ್ವೆಗೆ ತಾಳಿ ಮಾಡಿಸ್ಬೇಕಿತ್ತಲ್ಲ, ಅದ್ರ ಜವಾಬ್ದಾರಿ ನಂದೆ. ಅಣ್ಣ, ಜಾಸ್ತಿ ಯೋಚನೆ ಮಾಡಬೇಡ. ನಾನು ನಿಮ್ಮ ಹತ್ರ ವಿಷಯ ಹೇಳೋದೇ ಮರ್ತು ಬಿಟ್ಟಿದ್ದೆ. 1 ವರ್ಷದಿಂದ ಶಾಂತಿ ಜ್ಯುವೆಲರ್ಸ್ ಅಲ್ಲಿ ಚೀಟಿ ಕಟ್ಟಿದೆ. ಇವಾಗ ಅದನ್ನ ಬಿಡಿಸ್ಕೊಳ್ತೀನಿ. ಅಕ್ಕನ ಮದ್ವೆ ಗಿಫ್ಟ್ ಕೊಡ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿಟ್ಟಿದ್ದೆ. ಗಿಫ್ಟು ಆಯ್ತು, ಅಕ್ಕನ ಮದ್ವೆಗೆ ತಾಳಿನೂ ಆಯ್ತು. ಹೆಂಗೆ ನಾವು? ಚೀಟಿ ಹಾಕಿದ್ದೆ ರುಕು? ಅಲ್ವೇ, ಚೀಟಿ ಹಾಕೋದಕ್ಕೆ ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತೆ? ಓದಿನ ಖರ್ಚು, ಮನೆ ಖರ್ಚು ಎಲ್ಲನೂ ಅಣ್ಣನೇ ನೋಡ್ಕೊಳ್ತಾನೆ. ನಮ್ ಖರ್ಚೇನಿದೆ? ನಾನ್ ಮಾಡೋ ಪಾರ್ಟ್ ಟೈಮ್ ಜಾಬ್ಗೆ ಫುಲ್ ಟೈಮ್ ಪೇಮೆಂಟ್ ಕೊಡ್ತಾರಲ್ವಾ, ಅದನ್ನೇ ಚಾಚು ತಪ್ಪದೆ ಚೀಟಿಗೆ ಹಾಕ್ತಿದ್ದೆ. ಇವಾಗ ಉಪಯೋಗಕ್ಕೆ ಬಂತು ನೋಡು. ನೀನೇ ನಮ್ಮ ಮಾಂಗಲ್ಯ ಎಲ್ಲ ಕೊಡ್ತೀನಿ ಅಂತ ಬೀರುಲ್ಲಿ ಭದ್ರವಾಗಿಡು, ಹೋಗು. ದೊಡ್ಡವ್ರು ಹೇಳ್ತಾರೆ, ಸಸಿಯಾಗಿದ್ದಾಗ ಸರಿಯಾಗಿ ನೀರು ಗೊಬ್ಬರ ಹಾಕಿ ಕಳೆ ಕಿತ್ತು ಬೆಳೆಸಿದ್ರೆ ಮರ ಆದಮೇಲೆ ನೆರಳು ಗಾಳಿ ಕೊಡುತ್ತಂತೆ. ನಿನ್ನ ವಿಷಯದಲ್ಲಿ ನಾವು ಗೆದ್ದಿದ್ದೀವಿ ಅನ್ಸುತ್ತೆ ಕಣಮ್ಮ ರುಕ್ಕು. ನನಗೆ ಒಬ್ಬಳೇ ತಾಯಿ ಅಲ್ಲ, ತಾಯಿ ಗುಣ ತುಂಬಿರೋ ನನ್ನ ಈ 3 ಜನ ತಂಗಿಯಂದಿರು ನನ್ನ ತಾಯಿ ಸಮಾನ ಕಣ್ರಮ್ಮ. ನಮ್ಮ ಜ್ಯುವೆಲರಿ ಸಂಘದ ಮುಂದಿನ ಅಧ್ಯಕ್ಷರು ಯಾರು ಅನ್ನೋದನ್ನ ನೀವೆಲ್ಲ ಸೇರಿ ಡಿಸೈಡ್ ಮಾಡಿ.
ಮತ್ತೆ ಹೊಸಬ್ರನ್ನ ತಂದು ಕೂರ್ಸೋದೇಕೆ? ಇಷ್ಟು ವರ್ಷದಿಂದ ಘನತೆ ಗಾಂಭೀರ್ಯದಿಂದ ಅಚ್ಚುಕಟ್ಟಾಗಿ ಸೂರ್ಯಪ್ರಕಾಶ್ ಸಾಹೇಬ್ರ ನಡ್ಸ್ಕೊಂಡು ಹೋಗ್ತಾ ಇದಾರಲ್ಲ. ಏನೇ ಸಮಸ್ಯೆ ಇದ್ರು ಬೆಣ್ಣೆಲಿ ಕೂದಲು ತೆಗೆದಾಗೆ ಬಗೆಹರಿಸ್ತಾರೆ. ಅವರೇ ಮುಂದುವರಿಸ್ಲಿ. ಹೌದೌದು, ಅವರೇ ಮುಂದುವರಿಲಿ ಬಿಡಿ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ನಿಂತಿರೋ ನೀರು ಸೇಫು ಅಂತ ಅದರಲ್ಲೇ ಈಜಾಡ್ಕೊಂಡಿರ್ತೀರೇನ್ರಿ? ಹಳೆ ನೀರು ಹರಿತಾ ಇರಬೇಕು, ಹೊಸ ನೀರು ಬರ್ತಾ ಇರಬೇಕು. ಪ್ರಭು ಅವರೇ, ನಿಮ್ಮ ಆಕ್ಷೇಪಣೆ ಯಾಕೆ ಅಂತ ಕೇಳ್ಬೋದಾ? ಪಾಚಿ ಕಟ್ಟಿದೆ ನಿಂತಿರೋ ನೀರು ಕೆಳಗಡೆ. ಅದನ್ನು ಮುಚ್ಚಿಟ್ಕೊಂಡ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾರೆ. ಅದೇನು ಹೇಳ್ಬೇಕು ಅಂತಿದ್ದೀರೋ ಸರಿಯಾಗಿ ಹೇಳ್ರಿ ಪ್ರಭು. ಒಂದು ಸಂಘದ ಅಧ್ಯಕ್ಷ ಆಗೋದಕ್ಕೆ ಅಥವಾ ಲೀಡರ್ ಆಗೋದಕ್ಕೆ ಅವನಲ್ಲಿ ಎಂತೆಂಥ ಕ್ವಾಲಿಟೀಸ್ ಇರಬೇಕು ಅಂತ ಗೊತ್ತಾ? ಅವನು ಆದರ್ಶ ವ್ಯಕ್ತಿ ಆಗಿರಬೇಕು. ಅವನನ್ನು ನೋಡಿದ್ರೆ ನಮ್ಮಲ್ಲಿ ಗೌರವ ಹುಟ್ಟಬೇಕು. ಆದರೆ ನೀವೆಲ್ಲ ಸೇರಿ ಆಯ್ಕೆ ಮಾಡಕ್ಕೆ ಹೊರಟಿರುವ ಅಧ್ಯಕ್ಷನ ಮನೆನೇ ಗಬ್ಬು ನಾರ್ತಿದೆ. ಇನ್ನು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಾನ ಅವನು? ರೀ ಪ್ರಭು, ಪರ್ಸನಲ್ಲೇ ಬೇರೆ ಪ್ರೊಫೆಷನಲ್ಲೇ ಬೇರೆ ರೀ. ಪರ್ಸನಲ್ ಬದುಕಲ್ಲಿ ನೆಟ್ಟಿಗಿದ್ರೆ ತಾನೇ ಪ್ರೊಫೆಷನಲ್ ಆಗು ನೆಟ್ಟಿಗಿರೋದು, ಅಲ್ವೇನ್ರಿ ಅಧ್ಯಕ್ಷರೇ? ಇವರ ಮೊದಲನೇ ಮಗ ಅಪ್ಪ ಹಾಕಿರೋ ಆಲ್ದ ಮರಕ್ಕೆ ಚೋತಾಡ್ತಿರೋ ಮಂಗ. ಇನ್ನೊಬ್ಬ ಯಾವ ಬೀದಿಲಿ ಯಾವ ಬ್ರಾಂಡ್ ಕುಡ್ಕೊಂಡು ವಾಲಾಡ್ತಿರ್ತಾನೋ ಅವನಿಗೆ ಗೊತ್ತಿರಲ್ಲ. ಇನ್ನು ಮೂರನೇ ಭವಿಷ್ಯನೋ ಆ ದೇವ್ರಿಗೆ ಪ್ರೀತಿ. ಇನ್ನು ಅವನ ತಂಗಿ ಗಂಡನ್ನ ಬಿಟ್ಟು ಅಣ್ಣನ ನೆರಳಲ್ಲಿ ತಂಪಾಗಿದ್ದಾಳೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಹಾಗೆ ಇಂಥವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಕ್ ಹೊರಟಿದ್ದೀರಾ. ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡಬಹುದು, ನಂದೇನು ಅಭ್ಯಂತರ ಇಲ್ಲ. ಯಾರೇ ಆಯ್ಕೆ ಆದರೂ ನನ್ನ ಸಹಕಾರ ಇದ್ದೇ ಇರುತ್ತೆ. ಸೇವೆ ಮಾಡೋದಷ್ಟೇ ನನ್ನ ಕರ್ತವ್ಯ. ನಾನಿನ್ನು ಬರ್ತೀನಿ. ಉತ್ತರ ಕೊಡಕ್ಕಾಗದೆ ಕಾಲ್ ಕೀಳ್ತಿರೋ ಅಧ್ಯಕ್ಷರು ನೋಡಿ ನಗಬೇಕೋ ಅಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾವು ಬೀದಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ನಾಯಿಗಳು ನಮ್ಮನ್ನು ನೋಡಿ ಬೊಗಳ್ತವೆ, ಕಚ್ಚಿಬಿಡ್ತೀವಿ ಅಂತ ಹೆದರಿಸ್ತವೆ. ಹಾಗಂತ ಕಲ್ಲುಗಳು ತೆಗೆದು ಅದ್ರ ಮೇಲೆ ಬೀಸಕ್ಕೆ ಹೋಗಬಾರ್ದು. ಏನೂ ಪ್ರಯೋಜನ ಇಲ್ಲ. ಆ ನಾಯಿಗಳು ಬೊಗಳೋದನ್ನ ನಿಲ್ಲಿಸೋದೇ ಇಲ್ಲ. ನಿನಗೆ ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇದೆ, ಆದರೆ ನನ್ನಿಂದ ಉತ್ತರ ಪಡ್ಕೊಳ್ಳೋ ಯೋಗ್ಯತೆ ನಿನಗಿದೆಯಾ? ಆ ಅರ್ಹತೆ ನಿನಗಿದೆಯಾ? ಏನೋ ಅಂದೆ? ಇಲ್ಲೇನು ನಡೀತೋ ಅದು ಯಾರಿಗೂ ಗೊತ್ತಾಗೋದು ಬೇಡ. ಮಂಜು, ಚೆನ್ನಾಗಿದ್ದೀಯಲ್ಲ? ಅಣ್ಣ ಚೆನ್ನಾಗಿದ್ದೀನಿ ಅಣ್ಣ. ಈಗ ಬಂದ್ರಾ? ಫಂಕ್ಷನ್ ಜೋರಾ? ಹ್ಞೂ ಜೋರು. ಬನ್ನಿ ಅಣ್ಣ, ನಡೀರಿ. ಅಕ್ಕ ನಡೀರಿ ನಡೀರಿ, ಒಳಗಡೆ ನಡೀರಿ. ಅಕ್ಕ ಕಾಣಿಸ್ತಿದ್ಯಾ ಕಣೆ? ಅಣ್ಣ, ಗಂಡನ ಕಡೆಯವ್ರು ಬಂದ್ರು. ಅಮ್ಮ ನಮಸ್ಕಾರ. ಬನ್ನಿ ಬನ್ನಿ. ಏನ್ ದೋಸ್ತ, ಮಧು ಮಗುನ್ ಕಳೆ ತುಂಬಿ ತುಳುಕ್ತಾ ಇತ್ತಲ್ಲಪ್ಪ. ನಾವು ಗೊತ್ತಲ್ಲ.
ಏಯ್ ಏನು ಹುಡ್ಕಾಡ್ತಾ ಇದೀಯಾ? ಬರ್ತಾಳೆ ಇರು. ಆಯ್ತಪ್ಪ. ಮೀನಾಕ್ಷಿ, ಇಷ್ಟು ದಿವಸ ನಾವು ಅಕ್ಕಪಕ್ಕದವರಾಗಿದ್ವಿ, ಈಗ ಬೀಗರಾಗ್ತಾ ಇದ್ದೀವಿ. ರಾಜೇಶ ಒಳ್ಳೆ ಹುಡುಗ. ನಮ್ಮನೆ ಮಗಳನ್ನ ನಿಮ್ಮನೆ ಕಳಿಸ್ತಾ ಇದ್ದೀನಿ. ನಿಮ್ಮನೆ ಮಗಳ ಥರನೇ ನೋಡ್ಕೊಳ್ಳಿ. ಅಯ್ಯೋ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮನೇಲಿ ಮಗಳಾಗಿದ್ದವಳು ನಮ್ಮನೇಲೂ ಮಗಳಾಗೇ ಇರ್ತಾಳೆ. ಇರ್ಲೇಬೇಕು. ಇರ್ಲಿಲ್ಲ ಅಂದ್ರೆ ಕಾವೇರಿ ನದಿಲಿ ತೇಲಿಸ್ಬಿಡ್ತೀನಿ. ಗೊತ್ತಾಯ್ತಾ ದೋಸ್ತ? ಆಯ್ತಪ್ಪ, ನೋಡ್ಕೊಂತೀನಿ ಚೆನ್ನಾಗಿ. ಅಮ್ಮ, ಮುಟ್ಟಬೇಡ. ಊರಲ್ಲಿರೋ ಹೊಲಸನ್ನೆಲ್ಲ ಮುಟ್ಟಿರೋ ಆ ಕೈಯಿಂದ ಪವಿತ್ರವಾಗಿರೋ ನನ್ನ ದೇವತೆನ ಮುಟ್ಟಬೇಡ. ಅವಳ ಜೊತೆ ಇರೋ ಯೋಗ್ಯತೆನೂ ನಿನಗಿಲ್ಲ, ಅವಳ ಪ್ರೀತಿನ ಪಡ್ಕೊಳ್ಳೋ ಯೋಗಾನೂ ನಿನಗಿಲ್ಲ. ನಾನು ಯಾವತ್ತೂ ನಿನ್ನ ಕ್ಷಮಿಸೋದಿಲ್ಲ, ಯಾವತ್ತೂ ನಿನ್ನ ಕ್ಷಮಿಸೋದಿಲ್ಲ. ಪ್ರಭು, ಏಯ್ ಕೃಷ್ಣ ಬಾ.
ಬಾ 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 ಬಾ